ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲ ಮತ್ತೊಮ್ಮೆ PUC ಪ್ರಥಮ ವರ್ಷಕ್ಕೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈ ಹಿಂದೆ 2 ಕ್ಲಾಸ್ಗಳಲ್ಲಿ ನಾವು ನಿಮ್ಮ ಪ್ರಥಮ ವರ್ಷಕ್ಕೆ ಇರುವಂತಹ ಪಠ್ಯಕ್ರಮವನ್ನು ನಾವು ತಮಗೆ ತಿಳಿಸಿದ್ವಿ. ಇಂದಿನ ಕ್ಲಾಸ್ನಲ್ಲಿ ಮೊದಲನೇ ಅಧ್ಯಾಯ ಇಂಟ್ರೊಡಕ್ಷನ್ ಟು ಸೈಕಾಲಜಿ, ಅಂದರೆ ಮನೋವಿಜ್ಞಾನದ ಪರಿಚಯ. ಮನೋವಿಜ್ಞಾನ ಏನು ಅಧ್ಯಯನ ಮಾಡ್ತೈತಿ, ಯಾಕಾಗಿ ಮನೋವಿಜ್ಞಾನವನ್ನು ಅಧ್ಯಯನ ಮಾಡ್ತೀವಿ, ಮತ್ತು ಮನೋವಿಜ್ಞಾನದ ಅರ್ಥ ಏನು ಮತ್ತು ಮನೋವಿಜ್ಞಾನ ಎಂದರೇನು ಅನ್ನುವಂತಹ ವಿಷಯವನ್ನು ಇಲ್ಲಿ ನಾನು ಇಂದು ಪ್ರಸ್ತಾಪ ಮಾಡ್ತಾ ಇದ್ದೇನೆ. Meaning of psychology. My dear students, man by nature is curious. He has always wondered why one behaves the way one does. He has often asked questions like, why does one behave differently from others? What makes one person a criminal and the other a saint? What motives one to work? What does it take to survive and face competition? How can one learn to handle relationships better? The answers to these are explored by psychology, which attempts to assess behavior in a scientific manner. Every person who has fascinated by such questions would get answers through psychology in a systematic and objective manner. My dear friends, ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮನುಷ್ಯ ಅನ್ನುವಂತಹ ಜೀವಿಯೇ ಒಂದು ವಿಚಿತ್ರವಾದಂಥದ್ದು. ಇಲ್ಲಿ ಯಾಕೆ ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆಯಾಗಿ ವರ್ತನೆ ಮಾಡ್ತಾರೆ, ಯಾಕೆ ಬೇರೆ ಬೇರೆ ವರ್ತನೆಗಳನ್ನು ತೋರ್ತಾರೆ? ಹಾಗೇನೆ ಒಬ್ಬ ವ್ಯಕ್ತಿ, ಸಮಾಜದಲ್ಲಿರುವಂತಹ ಒಬ್ಬ ವ್ಯಕ್ತಿ ಒಬ್ಬ ಅಪರಾಧಿಯಾಗಿ ಕಾಣ್ತಾನೆ ಅಥವಾ ಇರ್ತಾನೆ, ಮತ್ತೊಬ್ಬ ಸನ್ಯಾಸಿ ಆಗ್ತಾನೆ. ಯಾಕೆ ಈ ರೀತಿ ಆಗುತ್ತೆ ಅನ್ನೋದಕ್ಕೆ ಮನೋವಿಜ್ಞಾನ ಸ್ಪಷ್ಟವಾದ ಪರಿಚಯವನ್ನು ಅಥವಾ ಸ್ಪಷ್ಟವಾದಂತಹ ಸೂಚನೆಗಳನ್ನು ಇಲ್ಲಿ ಕೊಡ್ತೈತಿ ಅನ್ನುವಂಥದ್ದು ಇದರ ಅರ್ಥ. ಅಂದರೆ ಯಾಕೆ ಆ ವ್ಯಕ್ತಿ ಅಪರಾಧಿಯಾದ, ಯಾಕೆ ಈ ವ್ಯಕ್ತಿ ಸನ್ಯಾಸಿಯಾದ ಅಥವಾ ಸೇಂಟ್ ಆದ ಅನ್ನೋದಕ್ಕೆ ಉತ್ತರಗಳು ಮನೋವಿಜ್ಞಾನದಲ್ಲಿ ಅಥವಾ ಮನೋವಿಜ್ಞಾನ ಹೇಳ್ತೈತಿ ಅಂತೇಳಿ ಇಲ್ಲಿ ಹೇಳ್ತಾರೆ. These questions can be answered if one enters the world of psychology. This discipline explores the study on human behavior, which is full of complexities and contradictions. It studies people who are brave, wise, intelligent, cowardly, silly, and stupid. Psychologists' objective is to examine and explain how human beings and animals learn, remember, solve problems, perceive, feel, and interact with others. They study every aspect of human behavior. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ವ್ಯಕ್ತಿ ಯಾವ ರೀತಿಯಾಗಿ ವರ್ತಿಸ್ತಾನೆ ಅಥವಾ ಅವನ ವರ್ತನೆಗಳಿಗೆ ಕಾರಣಗಳು ಏನು ಅನ್ನೋದನ್ನು ಅಧ್ಯಯನ ಮಾಡುವುದೇ ಮನೋವಿಜ್ಞಾನ ಅಂತೇಳಿ ಇಲ್ಲಿ ಹೇಳ್ತಾರೆ. ಅಂದರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯಿಂದ ಯಾವ ರೀತಿಯಾಗಿ ಭಿನ್ನವಾಗಿ ವರ್ತಿಸ್ತಾನೆ, ಹಾಗೆಯೇ ಇಟ್ ಸ್ಟಡೀಸ್ ಹೂ ಆರ್ ಬ್ರೇವ್, ವೈಸ್, ಇಂಟೆಲಿಜೆಂಟ್ ಆ್ಯಂಡ್ ಸಿಲ್ಲಿ ಆ್ಯಂಡ್ ಸ್ಟೂಪಿಡ್. ಅಂದರೆ ಯಾವ ವ್ಯಕ್ತಿ ಧೈರ್ಯವಂತನಾಗಿರ್ತಾನೆ, ಯಾವ ವ್ಯಕ್ತಿ ಬುದ್ಧಿವಂತನಾಗಿರ್ತಾನೆ, ಹಾಗೆಯೇ ಯಾವ ವ್ಯಕ್ತಿ ಮೂರ್ಖನಾಗಿರ್ತಾನೆ, ಇಂಥವರನ್ನು ಹೇಗೆ ಗುರುತಿಸ್ತೀರಿ, ಹೇಗೆ ಗುರುತಿಸಿ ಇವನನ್ನು ಹೀಗೆ ಅಂತ ಹೇಳೋದಕ್ಕೆ ಮನೋವಿಜ್ಞಾನ ಆ ವ್ಯಕ್ತಿಗಳ ವರ್ತನೆಯನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನ ಮನೋವಿಜ್ಞಾನ ಅಂತೇಳಿ ಇಲ್ಲಿ ಹೇಳ್ತಾರೆ. The journey through the field of psychology begins with its definitions. Derivation of the term and literal meaning.
Psychology is a recent science. When compared to other scientific disciplines, there has been a virtual explosion in psychological research. As a result, psychological theories and concepts have been evolving and changing continuously over a period of time. There is no single definition of psychology. The multitude of definitions can be attributed to the relatively short history that psychology has and its fast evolving concepts. ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮನೋವಿಜ್ಞಾನ ಇತ್ತೀಚೆಗೆ ಬೆಳೆದಂತಹ ಒಂದು ವಿಜ್ಞಾನ. ಕಂಪೇರಿಟಿವ್ಲಿ ಅಂದರೆ ಬೇರೆ ವಿಜ್ಞಾನಗಳನ್ನು ನಾವು ವಿಜ್ಞಾನಗಳಿಗೆ ಹೋಲಿಸಿದಾಗ ಇದು ಇತ್ತೀಚೆಗೆ ಬೆಳೆದಂತಹ ಒಂದು ವಿಜ್ಞಾನ ಅಂತೇಳಿ ಇಲ್ಲಿ ಹೇಳ್ತಾರೆ. ಇದರ ಥಿಯರೀಸ್, ಕಾನ್ಸೆಪ್ಟ್ಸ್ ಹ್ಯಾವ್ ಬೀನ್ ಇವಾಲ್ವಿಂಗ್ ಆ್ಯಂಡ್ ಚೇಂಜಿಂಗ್. ಇವುಗಳು ಏನಾಗ್ತಾ ಬಂದವು ಅಂತಂದರೆ, ಯಾವಾಗ ಇದು ವಿಜ್ಞಾನವಾಗಿ ಪರಿವರ್ತನೆಗೊಳ್ತೋ ಹಾಗೆ ಇದರಲ್ಲಿ ಸಾಕಷ್ಟು ಬೆಳವಣಿಗೆಗಳು ಮತ್ತು ಪರಿವರ್ತನೆಗಳು ಕಾಲಕ್ಕೆ ಬದಲಾವಣೆಗಳು ಆಗ್ತಾ ಹೋದವು. ಹಾಗಾಗಿ ಇದರ ಒಂದು ಅರ್ಥವನ್ನು ಹೇಳಲಿಕ್ಕೆ ಅದರ ಇತಿಹಾಸವನ್ನು ನಾವು ನೋಡಬೇಕಾಗ್ತೈತಿ ಅಂತೇಳಿ ಇಲ್ಲಿ ಹೇಳ್ತಾರೆ. ಸೊ ಇಲ್ಲಿ ಅದರ ಇತಿಹಾಸವನ್ನು ನೋಡಬೇಕು ಅಂತಂದರೆ, ನಾವು ಮೊದಲಿಗೆ ಮನೋವಿಜ್ಞಾನವನ್ನು ಏನಂತ ಕರಿತಿದ್ವಿ ಅಂತಂದರೆ, ಇಲ್ಲಿ ಸ್ಟಡಿ ಆಫ್ ಸೋಲ್ ಅಂದರೆ ಆತ್ಮವನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನ ಅಂತೇಳಿ ಕರೆದ್ರು ಮೊದಲಿಗೆ. ಅಂದರೆ ಸೈಕಾಲಜಿ ಈಸ್ ಡಿರೈವ್ಡ್ ಫ್ರಮ್ 2 Greek words, psyche and logos. Accordingly, psychology was defined as the study of the soul. This definition was one of the oldest and was proposed by Aristotle. ನೋಡ್ರಿ ಏನು ಹೇಳ್ತಾರೆ ಇಲ್ಲಿ, ಈ ಮನೋವಿಜ್ಞಾನ ಅಂದರೆ ಇಂಗ್ಲಿಷ್ನಲ್ಲಿ ಇರುವಂತಹ ಸೈಕಾಲಜಿ ಅನ್ನುವಂತಹ ಪದವನ್ನು ಗ್ರೀಕ್ ಭಾಷೆಯ 2 ಪದಗಳಿಂದ ಆಯ್ಕೆ ಮಾಡಿಕೊಂಡಿದ್ದಾರೆ. ಗ್ರೀಕ್ ಭಾಷೆಯ 2 ಪದಗಳು ಅವು ಏನಪ್ಪಾ ಅಂದರೆ ಸೈಕೆ ಮತ್ತು ಲೋಗಸ್ ಅಂತ. ಸೈಕೆ ಅಂದರೆ ಆತ್ಮ, ಲೋಗಸ್ ಅಂದರೆ ಅಧ್ಯಯನ ಅಂತೇಳಿ ಇಲ್ಲಿ ಕರೀತಾರೆ. ಅಂದರೆ ಈ ಒಂದು ಡೆಫಿನೇಷನ್ ಅಂದರೆ ವ್ಯಾಖ್ಯೆಯನ್ನು ಇದು ಒಂದು ಹಳೆಯ ವ್ಯಾಖ್ಯೆ ಮತ್ತು ಇದನ್ನು ಯಾರು ಪ್ರಪೋಸ್ ಮಾಡಿದರು ಅಂತಂದರೆ ಅರಿಸ್ಟಾಟಲ್ ಅನ್ನುವಂತಹ ತತ್ವಜ್ಞಾನಿ ಈ ಒಂದು ಮನೋವಿಜ್ಞಾನದ ವ್ಯಾಖ್ಯೆಯನ್ನು ಹೇಳಿದ್ದಾರೆ ಅಂತೇಳಿ ಹೇಳ್ತಾರೆ. ಎರಡನೇದಾಗಿ ಸ್ಟಡಿ ಆಫ್ ಮೈಂಡ್ ಅಂದರೆ ಮನಸ್ಸನ್ನು ಅಧ್ಯಯನ ಮಾಡುವಂಥದ್ದು ಅಂತೇಳಿ ಕರೀತಾರೆ. ಸೈಕಾಲಜಿ ವಾಸ್ ದೆನ್ ಡಿಫೈನ್ಡ್ ಆಸ್ ದ ಸ್ಟಡಿ ಆಫ್ ಮೈಂಡ್, ಎ ಡೆಫಿನಿಷನ್ ದಟ್ ಅಪಿಯರ್ಡ್ ಬೆಟರ್ ದ್ಯಾನ್ ದಿ ಒನ್ ದಟ್ ಸೈಡ್ ಸೈಕಾಲಜಿ ವಾಸ್ ದ ಸ್ಟಡಿ ಆಫ್ ಸೋಲ್. ಅಂದರೆ ಏನು ಹೇಳ್ತಾರೆ ಇಲ್ಲಿ, ಇದು ಆತ್ಮವನ್ನು ಅಧ್ಯಯನ ಮಾಡುವಂಥ, ಅಂದರೆ ಮುಂದೆ ಇತಿಹಾಸದಲ್ಲಿ ನಾವು ಹೀಗೆ ಮುಂದುವರಿತಾ ಹೋದರೆ ಮೊದಲಿಗೆ ಏನಂತಂದ್ರು, ಇದು ಮನೋವಿಜ್ಞಾನ ಅಂತಂದರೆ ಆತ್ಮವನ್ನು ಅಧ್ಯಯನ ಮಾಡುವಂಥ ವಿಜ್ಞಾನ ಅಂತ ಕರೆದ್ರು. ತದನಂತರದಲ್ಲಿ ಹಲವು ವರ್ಷಗಳ ನಂತರದಲ್ಲಿ ಇದನ್ನು ಮಾಡಿಫೈ ಮಾಡಿದರು. ಏನಂತ ಮಾಡಿಫೈ ಮಾಡಿದರು? ಸ್ಟಡಿ ಆಫ್ ಮೈಂಡ್ ಅಂದರೆ ಮನಸ್ಸನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನ ಮನೋವಿಜ್ಞಾನ ಅಂತೇಳಿ ಇಲ್ಲಿ ಕರೆದರು. ಸೈಕಾಲಜಿಸ್ಟ್ ಬಿಲೀವ್ ದಟ್ ಆಲ್ ದೇ ನ್ಯೂ of their fellow beings was through their actions and overt behavior. They did not know whether the mysterious initially called the mind was behind this activity. Anyway, there was no meaning in studying in when behavior could provide us with all that we wanted to know about an individual. ಅಂದರೆ ಇದೇನು ಹೇಳ್ತಾರೆ, ಮೊದಲಿನ ವ್ಯಾಖ್ಯೆ ಇತ್ತ ಅಂದರೆ ಆತ್ಮ ಅನ್ನುವುದಕ್ಕಿಂತ ಹೆಚ್ಚಾಗಿ ಇದು ಮನಸ್ಸನ್ನು ಅಧ್ಯಯನ ಮಾಡ್ತತಿ ಅನ್ನುವಂಥದ್ದು ಸಮಂಜಸ ಅನ್ನುವಂತಹ ಒಂದು ವ್ಯಾಖ್ಯಾನವನ್ನು ಇಲ್ಲಿ ವ್ಯಕ್ತಪಡಿಸ್ತಾರೆ. ಇನ್ನು ಮೂರನೇದ್ದು ಮುಂದೆ ಏನಂತ ಕರೆದ್ರು, ಯಾವುದನ್ನ ಈ ಆತ್ಮವನ್ನು ಅಲ್ಲಗಳೆದರು, ನಂತರ ಮನಸ್ಸು ಅಧ್ಯಯನ ಮಾಡುವಂಥದ್ದನ್ನ ಅಲ್ಲಗಳೆದರು, ನಂತರ ಮುಂದಿನ ಬೆಳವಣಿಗೆಯಲ್ಲಿ ಇದು ಏನಂತ ಕರೆಸಿಕೊಳ್ತು ಅಂದರೆ ದ ಸ್ಟಡಿ ಆಫ್ ಕಾನ್ಸಿಯಸ್ನೆಸ್.
ಕಾನ್ಸಿಯಸ್ನೆಸ್ ಅನ್ನುವಂಥದ್ದನ್ನು ಅಧ್ಯಯನ ಮಾಡುವಂಥದ್ದು ಏನು ಮನೋವಿಜ್ಞಾನ. ಅಂದರೆ ನಾವು ಜಾಗೃತಾವಸ್ಥೆಯಲ್ಲಿ ಇರುವಂಥದ್ದು ಅಂತ, ಜಾಗೃತಾವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿಯನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನ ಮನೋವಿಜ್ಞಾನ ಅಂತೇಳಿ ಇಲ್ಲಿ ಕರೆದು. ಕಾನ್ಸಿಯಸ್ನೆಸ್ ಈಸ್ ಡಿಫೈನ್ಡ್ ಆಸ್ ಅವೇರ್ನೆಸ್ ಆಫ್ ಅವರ್ ಎನ್ವೈರನ್ಮೆಂಟ್ ಆ್ಯಂಡ್ ಅವರ್ ಮೆಂಟಲ್ ಪ್ರೋಸೆಸ್. ಇಲ್ಲಿ ನಮ್ಮ ಮಾನಸಿಕ ಪ್ರಕ್ರಿಯೆಗಳು ಮತ್ತು ನಮ್ಮ ವಾತಾವರಣದ ಬಗ್ಗೆ ಅರಿವನ್ನು ಕೊಡುವಂತಹ ಒಂದು ವ್ಯಾಖ್ಯಾನ ಇದಾಗಿದ್ದು, ಹಾಗಾಗಿ ಇದನ್ನು ಕಾನ್ಸಿಯಸ್ನೆಸ್ ಅಂದರೆ ನಾವು ಜಾಗೃತಾವಸ್ಥೆಯಲ್ಲಿ ಇದ್ದಾಗ ಏನೇನನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಐತಿ, ಏನನ್ನ ನೋಡಲಿಕ್ಕೆ ಅಥವಾ ನಾವು ಯಾವ ರೀತಿಯಾಗಿ ಇರ್ತೀವಿ ಅನ್ನೋದನ್ನು ಅಧ್ಯಯನ ಮಾಡಲಿಕ್ಕೆ ಬರ್ತೈತಿ. ಹಾಗಾಗಿ ಇದು ಕಾನ್ಸಿಯಸ್ನೆಸ್ ಅಂದರೆ ಅನ್ಕಾನ್ಸಿಯಸ್ ಸ್ಟೇಟ್ ಒಳಗಿದ್ದಾಗ ನಾವು ಏನನ್ನೂ ಅಧ್ಯಯನ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಜಾಗೃತಾವಸ್ಥೆಯಲ್ಲಿದ್ದಾಗ, ಕಾನ್ಸಿಯಸ್ನೆಸ್ ಸ್ಟೇಟ್ ಒಳಗಿದ್ದಾಗ ಒಬ್ಬ ವ್ಯಕ್ತಿಯನ್ನು ನಾವು ಅವಲೋಕನ ಮಾಡೋದ್ರ ಮೂಲಕ ಅಥವಾ ನೋಡೋದ್ರ ಮೂಲಕ ಅವ ಯಾವ ರೀತಿಯಾಗಿ ಅದಾನೆ ಅನ್ನುವಂಥದ್ದನ್ನು ನಾವು ಗಣನೆಗೆ ತೆಗೆದುಕೊಳ್ಬೋದು ಅನ್ನೋದಕ್ಕಾಗಿ ಈ ಒಂದು ಸ್ಟಡಿ ಆಫ್ ಕಾನ್ಸಿಯಸ್ನೆಸ್ ಅನ್ನುವಂಥದ್ದು ಈ ಮನೋವಿಜ್ಞಾನಕ್ಕೆ ಬಂತು. ಮನೋವಿಜ್ಞಾನ ಅಂದರೆ ಜಾಗೃತಾವಸ್ಥೆಯಲ್ಲಿ ಇರುವಂತಹ ವ್ಯಕ್ತಿಯನ್ನು ಅಧ್ಯಯನ ಮಾಡುವಂತಹ ವಿಜ್ಞಾನವನ್ನು ಮನೋವಿಜ್ಞಾನ ಅಂತೇಳಿ ಕರೆದರು. Towards the end of the 19th century, a group of psychologists under the leadership of William Wundt defined psychology as the study of consciousness. ನೋಡಿ ಏನು ಮಾಡಿದರು, 19th ಸೆಂಚುರಿಯ ಕೊನೆಯ ಭಾಗದಲ್ಲಿ ಕೆಲವೊಂದಿಷ್ಟು ಮನೋವಿಜ್ಞಾನಿಗಳು ಸೇರಿ, ಯಾರು, ಆನ್ ದ ಲೀಡರ್ಶಿಪ್ ಆಫ್ ವಿಲಿಯಂ ವೂಂಟ್ ಅವರ ನೇತೃತ್ವದಲ್ಲಿ ಹಲವಾರು ಮನೋವಿಜ್ಞಾನಿಗಳು ಸೇರಿ ಈ ಮನೋವಿಜ್ಞಾನವನ್ನು ಏನಂತ ಡಿಫೈನ್ ಮಾಡಿದರು, ಜಾಗೃತಾವಸ್ಥೆಯಲ್ಲಿ ಇರುವಂತಹ ವಿಜ್ಞಾನವನ್ನು ಮನೋವಿಜ್ಞಾನ ಅಂತೇಳಿ ಕರೆದರು. He established first psychology laboratory at Leipzig in the year 1879. He emphasized the fact that man is endowed with consciousness, that is awareness of his surroundings and of himself. ಅಂದರೆ ಇಲ್ಲಿ ಲಿಪ್ಸಿಗ್ ಅನ್ನುವಂಥ ಸ್ಥಳದಲ್ಲಿ 1879ರಲ್ಲಿ ಒಂದು ಮನೋವಿಜ್ಞಾನದ ಪ್ರಯೋಗಶಾಲೆಯನ್ನು ಯಾರು ವಿಲಿಯಂ ವೂಂಟ್ ಪ್ರಾರಂಭ ಮಾಡಿದರು. ಇಲ್ಲಿ ಏನು ಅವರು ಮುಖ್ಯವಾಗಿ ಇದರ ಮೇಲೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಅಂತಂದರೆ, ವ್ಯಕ್ತಿ ತನ್ನ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಅಥವಾ ಸುತ್ತಮುತ್ತಲಿನ ಬಗ್ಗೆ ಅರಿವನ್ನು ಹೊಂದುವುದು ಮತ್ತು ತನ್ನಷ್ಟಕ್ಕೆ ತಾನು ತಿಳಿಯಪಡಿಸಿಕೊಳ್ಳುವ ಒಂದು ವಿಜ್ಞಾನವನ್ನು ಮನೋವಿಜ್ಞಾನ ಅಂತೇಳಿ, ಅಂದರೆ ಇದರ ಮೇಲೆ ಹೆಚ್ಚಿನ ಪ್ರಯೋಗಗಳನ್ನು ಇವರು ಮಾಡ್ತಾ ಹೋದರು. ನಂತರ ಏನಂತ ಕರೆದ್ರು,